ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನನ್ನ ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದ್ದೀರಾ ಅಣ್ಣಮ್ಮ ತಾಯಿ ನಮ್ಮ ಏರಿಯಾಕ್ಕೆ ಬರುವಂಥದ್ದು, ಹಾಗೆ ಅಣ್ಣಮ್ಮ ತಾಯಿಗೆ ತಂಬಿಟ್ಟು ಆರತಿ ಕೂಡ ಮಾಡುವಂಥದ್ದು. ಹಾಗೆ ಶನಿವಾರ ಬಂದು ಏನೂ ಇರೋದಿಲ್ಲ, ಇನ್ನು ಯಾರ್ಯಾರು ಆರತಿ ಮಾಡಿಸಿರಲ್ಲ ಅವರೆಲ್ಲರೂ ಕೂಡ ಮಾಡಿಸ್ತಾ ಇರ್ತಾರೆ. ಇದು ಬಂದು ಭಾನುವಾರದ ವ್ಲಾಗು. ಭಾನುವಾರ ಬೆಳಗ್ಗೆ ತಾಯಿಗೆ ಮೊಸರನ್ನ ನೈವೇದ್ಯ ತೊಗೊಂಡು ಹೋಗಿ ಹಾಗೆ ಕೋಳಿ ಕುಯ್ಕೊಂಡು ಬರುವಂಥದ್ದು. ಅಣ್ಣಮ್ಮ ತಾಯಿಗೆ ಒಂದು, ಮಾರಮ್ಮ ತಾಯಿಗೆ ಒಂದು ಅಂತ ಹೇಳಿ 2 ಕೋಳಿನ ಕಟ್ ಮಾಡಿಸ್ಕೊಂಡು ಬರ್ತೀವಿ. ಮೊದಲಿಗೆ ಮೊಸರನ್ನ ನೈವೇದ್ಯನ ಫಸ್ಟು ಕೊಡಬೇಕಾಗತ್ತೆ. ಸೊ ಮೊಸರನ್ನ ಕೂಡ ತಗೊಂಡೋಗಿ ನೈವೇದ್ಯ ಕೊಡ್ತಾಯಿದ್ದೀವಿ. ಇನ್ನು ದೇವರಿಗೆ ಅಲಂಕಾರ ಪೂಜೆ ಎಲ್ಲನೂ ಕೂಡ ಮಾಡ್ತಾಯಿದ್ರು. ಬಂದವ್ರಿಗೆ ಹಾಗೆ ಮಾಡಿ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಪರ್ಟಿಕ್ಯುಲರಾಗಿ ಪೂಜಾರಿ ಅಂತ ಯಾರೂ ಇರೋದಿಲ್ಲ, ಈ ರೀತಿ ಮಕ್ಕಳೇ ವಾಲಂಟರಿಯಾಗಿ ಹೋಗಿ ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಚಿದು ಕೂಡ ಒಬ್ಬ ಅಂತ ಹೇಳ್ಬೋದು. ಅವನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದ. ಸೊ ಈ ರೀತಿ ಇರುತ್ತೆ ಇವತ್ತಿನ ಡೇ, ಹೇಗೆ ಹೋಗುತ್ತೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ. ಸೊ ನಮ್ಮ ಮನೆಗೆ ಫಸ್ಟ್ ಟೈಮ್ ಪುಟಾಣಿ ಕೂಡ ಬಂದಿದ್ದಾನೆ. ಸೊ ಇವಾಗ ಕೋಳಿ ಅದು ತೀರ್ಥದ ನೀರು ಹಾಕ್ತಾರೆ. ಸೊ ಆವಾಗ ಅದು ತಲೆ ಒದ್ರಬೇಕು ಅಂತ ಹೇಳಿ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಒದ್ರದ ಮೇಲೇ ಕಟ್ ಮಾಡುವಂಥದ್ದು. ಎಲ್ಲನೂ ಒಂಥರ ಚೆನ್ನಾಗಿರುತ್ತೆ ರಿಚುವಲ್ಸು ಎಲ್ಲ ಈ ರೀತಿ ಮಾಡುವಾಗ. ವರ್ಷಕ್ಕೊಂದು ಬಾರಿ ಈ ರೀತಿ ಎಲ್ಲ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಮನೆಗೆ ಬರುವಂಥದ್ದು ಇರ್ಬೋದು, ಗೆಸ್ಟ್ಗಳು ಬಂದಾಗ ಹಬ್ಬದ ಕಳೆನೇ ಬೇರೆ. ಬಟ್ ಈ ಸಾರಿ ಯಾರೂ ಇಲ್ಲ, ಸಿಂಪಲ್ಲಾಗೆ ಮಾಡಿದಂಥದ್ದು. ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ಟೈಮು ಕೂಡ ಯಾರೂ ಇರಲಿಲ್ಲ. ನಮ್ಮ ಮನೆಗೆ ಹಬ್ಬ ಅಂದರೆ ಎಷ್ಟೋ ಜನ ಬರ್ತಿದ್ರು, ನಮ್ಮ ಫ್ಯಾಮಿಲಿ ಫುಲ್ಲು. ಇತ್ತೀಚೆಗೆ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಯಾಕೆಂದರೆ ಎಲ್ಲರೂ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಯಾವಾಗ ಅಂದರೆ ಸ್ಕೂಲು ಕಾಲೇಜಸ್ಗೆ ಹೋಗ್ತಾಯಿದ್ರು, ಹಾಲಿಡೇಸ್ ಇರ್ತಿದ್ರು ಬರ್ತಿದ್ರು. ಬಟ್ ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ರಜೆ ಸಿಗೋದು ತುಂಬ ಕಡಿಮೆ. ಸೊ ಅಡುಗೆ ಎಲ್ಲ ಮಾಡುವಂಥ ಪ್ರಿಪ್ರೇಷನ್ದು ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇದು ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ವ್ಲಾಗ್ನ. ಸಂಜೆ ದೇವ್ರನ್ನ ಮನೆ ಹತ್ರಕ್ಕೆ ಉತ್ಸವ ಕರ್ಕೊಂಡು ಬರ್ತಾರೆ. ಸೊ ಅವಾಗ ಮೊಡ್ಲಕ್ಕಿ ಕೊಡೋದಕ್ಕೆ ಅಂತ ಹೇಳಿ ಮೊಡ್ಲಕ್ಕಿಗೆ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀನಿ. 2 ದೇವರಿಗೂ ಸಪ್ರೇಟಾಗಿ ಮೊಡ್ಲಕ್ಕಿನ ಮಾಡುವಂಥದ್ದು. ಇಲ್ಲಿ ಅಕ್ಕಿ, ಸೀರೆ, ಬ್ಲೌಸ್ ಪೀಸ್, ಹಾಗೆ ಬಳೆ, ಕೊಬ್ಬರಿ, ಬೆಲ್ಲದ ಅಚ್ಚು, ಹೂವು, ಬಾಳೆಹಣ್ಣು, ಎಲೆ ಅಡಿಕೆ, ಕಾಣಿಕೆ ಇಷ್ಟನ್ನು ಕೂಡ ಇಟ್ಟು ದೇವಿಗೆ ಮೊಡ್ಲಕ್ಕಿ ಕೊಡುವಂಥದ್ದು. ಇದು ನಾವು ಶುಕ್ರವಾರನೂ ಕೂಡ ಕೊಡ್ಬೋದು, ಬಟ್ ನಾವು ಮನೆ ಹತ್ರನೇ ಪ್ರತಿ ವರ್ಷವೂ ಕೊಡುವಂಥದ್ದು. ಮನೆ ಹತ್ರಕ್ಕೆ ದೇವರು ಬಂದಾಗ ಮೊಡ್ಲಕ್ಕಿನ ಕೊಡ್ತೀವಿ. ಇದು ಒಂಥರ ಚೆನ್ನಾಗಿ ಅನಿಸುತ್ತೆ, ಮನೆಗೆ ಬಂದಿರೋ ಹೆಣ್ಮಕ್ಳಿಗೆ ಮೊಡ್ಲಕ್ಕಿ ಕೊಟ್ಟು ಕಳಿಸುವಂಥ ರೀತಿಯಲ್ಲಿ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಬಾಗಿಲಿಗೆಲ್ಲ ನೀರು ಹಾಕಿದ್ದೆ. ನಾನೊಂದು ಕಡೆ ರಂಗೋಲಿ ಕೂಡ ಬಿಟ್ಟೆ. ಸೊ ಅದು ನಾನು ಬಿಟ್ಟಿದ್ದಂಥದ್ದು. ಇಲ್ಲಿ ಅಜ್ಜಿ, ನಮ್ಮ ಕೆಳಗಡೆ ಮನೆಯೊಬ್ಬರು ಅಜ್ಜಿ ಇದ್ದಾರೆ, ಅವರು ನಾನು ಈ ಕಡೆ ಬಿಡ್ತೀನಿ ಅಂತ ಹೇಳಿದ್ರು. ನೀವು ನಂಬೋದಿಲ್ಲ, ಈ ಅಜ್ಜಿಗೆ 96 ಇಯರ್ಸ್ ಆದ್ರೂ ಕೂಡ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ. ಈ ರೀತಿ ಬೆಂಡ್ ಮಾಡಿ ನನಗೆ ಒಂದು ಪುಟ್ಟ ರಂಗೋಲಿ ಹಾಕೋಷ್ಟರಲ್ಲೇ ಬ್ಯಾಕ್ ಪೇಯ್ನ್ ಬಂದಂಗೆ ಆಯಿತು. ಇವರು ನಾವು ಒಂದು ಚಿಕ್ಕದಾಗಿ ಬಿಡಿ, ಇಲ್ಲ ನಾನು ಬಿಡ್ತೀನಿ ಬಿಡಿ ಅಂದ್ರೂ ಕೂಡ ಇಲ್ಲ ನಾನೇ ಬಿಡ್ತೀನಿ ಅಂತ ಹೇಳಿ ಆ ರೀತಿ ಬಾರ್ಡರ್ ಇರ್ಬೋದು ದೊಡ್ಡದಾಗಿ ರಂಗೋಲಿ ಬಿಟ್ಟು ಮತ್ತು ಇನ್ನೊಂದು ರಂಗೋಲಿ ಬಿಟ್ಟು, ನಾವು ಸಾಕು ಬಿಡಿ ಅಜ್ಜಿ ಅಂದ್ರೂ ಬಿಡ್ತಿರ್ಲಿಲ್ಲ. ಅವ್ರಿಗೆ ಸಮಾಧಾನ ಆಗೋ ತನಕನೂ ಅವರು ಬಿಡ್ತಾಯಿದ್ರು. ಇವ್ರು ನೋಡಿದಾಗ ಏನೋ ಒಂಥರ ಮೋಟಿವೇಶನ್, ಅವರೇ ಅಷ್ಟು ಮಾಡ್ತಾರೆ, ನಾವು ಇನ್ನು ಹೆಂಗೆ ಮಾಡಬೇಕು ಅನ್ನೋ ರೀತಿ ಅನಿಸುತ್ತೆ ನನಗೆ ಪ್ರತಿ ಸಾರಿ ಅಜ್ಜಿ ನೋಡಿದಾಗ. ಅವರ ಬಟ್ಟೆ ಅವರೇ ಒಕ್ಕೊತಾರೆ, ಅವ್ರು ಪ್ರತಿದಿನವೂ ಬಾಗಿಲಿಗೆ ರಂಗೋಲಿ ಬಿಡುವಂಥದ್ದು, ಊಟ ತಿಂಡಿ ಆದ ತಕ್ಷಣ ವಾಕಿಂಗ್ ಮಾಡುವಂಥದ್ದು ಎಲ್ಲನೂ ಕೂಡ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ ಆ ಅಜ್ಜಿ ನೋಡಿದಾಗ. ಈಗ ನಾವು ಕಾಯ್ತಾ ಇದ್ದಂಥ ಕ್ಷಣ ಕೂಡ ಬಂತು, ನಮ್ಮ ಮನೆ ಹತ್ರಕ್ಕೆ ದೇವಿ ಉತ್ಸವ. ಇದು ಫಸ್ಟಿಗೆ ಬರ್ತಾ ಇರೋವಂಥದ್ದು ಮಾರಮ್ಮ ದೇವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಯಾವಾಗಲೂ 4 ಜನ ಹೆಗ್ಲ ಮೇಲೆ ಹೊತ್ಕೊಂಡು ಬರ್ತಿದ್ರು, ಬಟ್ ಹೋದ ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಮಿನಿ ಕ್ರೇನ್ನ ಕರೆಸಿ ಅದರಲ್ಲಿ ತರ್ತಾ ಇರುವಂಥದ್ದು.
ಏಕೆಂದರೆ ಯಾರು ಹೊತ್ಕೊಂಡಿರ್ತಾರೋ ಅವರೇ ತುಂಬ ದೂರ ನಮ್ಮ ಏರಿಯಾ ಫುಲ್ಲು ಹೋಗೋದ್ರಿಂದ ಅವರೇ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿರ್ತಾರೆ. ಯಾರೂ ಬಂದು ಈಸ್ಕೊಳ್ಳೋ ಅಂಥದ್ದು, ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಯಾರೂ ಹೋಗಲ್ಲ ಇವಾಗ. ಮೊದಲಾದರೆ ಒಬ್ಬರು ಬಿಟ್ಟೊಬ್ಬರು ಆ ರೀತಿ ಚೇಂಜ್ ಮಾಡ್ಕೊತಾ ಇದ್ರು. ಬಟ್ ಇವಾಗ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಕ್ರೇನ್ ಮಾಡಿಬಿಟ್ಟಿದ್ದಾರೆ. ಯಾರು ಹೊತ್ಕೊಂಡಿರ್ತಾರೋ ಅವರೇ ಹೊತ್ಕೊಂಡು ತುಂಬ ದೂರ ಹೋಗೋದು ಮತ್ತು ಎಲ್ಲರ ಮನೆ ಹತ್ರ ನಿಲ್ಲಿಸಿ ಹೋಗೋದ್ರಿಂದ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಮಾಡಿದ್ದಾರೆ. ನೋಡಿ ಅಣ್ಣಮ್ಮ ತಾಯಿನೂ ಅಷ್ಟೇ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಈ ರೀತಿ ಉತ್ಸವಗಳು ಏರಿಯಾಕ್ಕೆ ಒಂದು ವರ್ಷಕ್ಕೊಂದು ಸಾರಿ ಬಂದಾಗ ಅದ್ರ ಕಳೆನೇ ಬೇರೆ. ಹಾಗೆ ಏರಿಯಾದಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಕಳಶ ಇಟ್ಕೊಂಡಿರೋರು ಮುಂದೆ ಹೋಗ್ತಾ ಇರ್ತಾರೆ. ಮಾರಮ್ಮನಿಗೂ ನೋಡ್ಬೋದು ನೀವು, ಅದಕ್ಕೂ ಒಬ್ಬರು ಕಳಶ ಇಟ್ಕೊಂಡಿದ್ರು. ಹಾಗೆ ಅವ್ರ ಜೊತೆ ತಮಟೆ ವಾದ್ಯಗಳಿರ್ಬೋದು, ಡೋಲು ವಾದ್ಯಗಳಿರ್ಬೋದು, ಪೂಜಾ ಕುಣಿತದವ್ರು ಇರ್ಬೋದು, ಅವ್ರ ಜೊತೆಗೆ ಏರಿಯಾದಲ್ಲಿರೋ ಮಕ್ಕಳುಗಳು ಕುಣಿಯೋದಿರ್ಬೋದು, ಎಲ್ಲನೂ ನೋಡೋದಕ್ಕೇ ಒಂಥರ ಚಂದ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ದೇವರು.
ಸೊ ಈ ರೀತಿ ಮಕ್ಕಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ದೇವಿ ನಮ್ಮನೆ ಹತ್ರನೂ ಬಂದು ನಿಲ್ಲಿಸಿದಾಗ ನಾವು ಮುಡ್ಲಕ್ಕಿ ಕೂಡ ಕೊಡ್ತಾ ಇದ್ದೀವಿ, ಹಾಗೆ ಈಡ್ಗಾಯಿ ಕೂಡ ಹೊಡಿತಾ ಇದ್ದೀವಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಇಂದಿನ ಲಾಗ್ ಕೂಡ ಯಾರು ನೋಡಿಲ್ಲ ಖಂಡಿತವಾಗ್ಲೂ ಒಂದು ಸಾರಿ ನೋಡಿ. ಎರಡು Baile.